ಸಂಪುಟ ಪುನರಚನೆಗೆ ದೆಹಲಿಯಲ್ಲಿ ಕೈ ಶಾಸಕರ ಸರ್ಕಸ್ ಮುಂದುವರೆದಿದೆ. ಖರ್ಗೆ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ನ ಮುಖಂಡರು, ಪ್ರಮುಖ ಶಾಸಕರು ಹೈಕಮಾಂಡ್ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಸಂಪುಟ ಪುನರಚನೆಯ ಭರವಸೆಯನ್ನ ಕೊಟ್ಟಿದ್ದಾರಂತೆ ಖರ್ಗೆ ಭೇಟಿ ಬಳಿಕ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾತನಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ಮಾಡಿದ್ದೇವೆ, ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಸಿಎಂ ಬದಲಾವಣೆ ಕುರಿತು ನಾವು ಯಾವುದೇ ಚರ್ಚೆಯನ್ನ ಮಾಡಿಲ್ಲ, ಆದರೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ ಅಂತ ದೆಹಲಿಯಲ್ಲಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮ್ನಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂತ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನ ಎಐಸಿಸಿ ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಸರ್, ಈಗ ಹಿರಿಯ ಶಾಸಕರೆಲ್ಲ ಬಂದಿದ್ದೀರಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ? ಯಾವುದ್ರ ಬಗ್ಗೆ ಪ್ರಶ್ನೆ ಬರಲೇ ಇಲ್ಲ, ಅದು ಉದ್ಭವಿಸಲಿಲ್ಲ, ಯಾರು ಪ್ರಸ್ತಾಪವನ್ನು ಮಾಡಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಕಾಂಗ್ರೆಸ್ನ ಎಂಎಲ್ಎಗಳು ಹೈಕಮಾಂಡ್ ಭೇಟಿಯಾಗಿ ಏನೆಲ್ಲ ಚರ್ಚೆ ನಡೆಸಿದ್ದಾರೆ, ಇನ್ಸೈಡ್ ಡೀಟೇಲ್ಸ್ ಏನಿದೆ, ಯಾವಾಗ ಸಂಪುಟ ಪುನರಚನೆ ಆಗೋ ಸಾಧ್ಯತೆ ಇದೆ? ಯಾವಾಗ ಸಚಿವ ಸಂಪುಟ ಪುನರಚನೆ ಅಂದ್ರೆ ಅದು ಹೈಕಮಾಂಡ್ ಅನುಮತಿಯನ್ನ ಕೊಡಬೇಕು. ಹೈಕಮಾಂಡ್ ನಲ್ಲಿ ಒತ್ತಡವನ್ನ ಏರುವಂತ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಹಿರಿಯ ಶಾಸಕರುಗಳು ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಅದರಂತೆ ಮಾಜಿ ಸಚಿವ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮತ್ತೆ ಸರ್ಕಾರದ ಮುಖ್ಯ ಸಚೇತಕ ಪಟ್ಟಣ ನೇತೃತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಶಾಸಕರು ಇವತ್ತು ನವದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಅದರಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡೋದ್ರ ನಾವು ಕೂಡ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ನಾವು ಕೂಡ ಶ್ರಮವನ್ನ ಹಾಕಿದ್ವಿ. ನಮ್ಮ ಜಿಲ್ಲೆಗಳಲ್ಲಿ ನಾವು ಕೂಡ ಪಕ್ಷ ಸಂಘಟನೆಯನ್ನ ಮಾಡಿರುವಂತದ್ದು. ಮತ್ತೊಂದ್ ಕಡೆಗೆ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ ಮುಂದಿನ 2.5 ವರ್ಷಗಳ ಕಾಲ ಏನು ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ನೀವು ಸೇರಿದಂತೆ ರಾಜ್ಯ ನಾಯಕರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ರಾಜ್ಯ ಸರ್ಕಾರ ಇದೀಗ 3 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪುಟ ಪುನರಚನೆಯನ್ನ ಮಾಡಬೇಕು, ಇನ್ನುಳಿದಿರ್ತಕ್ಕಂಥ 2 ವರ್ಷದ ಅವಧಿಗಾದ್ರೂ ನಮ್ಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ ಅನ್ನುವಂತ ಒಂದು ಒತ್ತಡವನ್ನು ಕೂಡ ಏರಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಈ ಒಂದು ಭೇಟಿ ಬಳಿಕ ಮಾತನಾಡಿರುವಂತ ಟಿಬಿ ಜಯಚಂದ್ರ ಸೇರಿದಂತೆ ಹಿರಿಯ ಶಾಸಕರುಗಳು ನಮ್ಮ ಮನವಿಯನ್ನ ಸಹಾನುಭೂತಿಯಿಂದ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂತದ್ದು. ಹೀಗಾಗಿ ಸೂಕ್ತ ಸಂದರ್ಭದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹಿರಿಯ ಶಾಸಕರುಗಳು ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಸೂಕ್ತ ಸಮಯಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ನೀವು ನವದೆಹಲಿಗೆ ನೀವು ಹೋಗಿ ನಿಮ್ಮ ಜಿಲ್ಲೆಗಳಲ್ಲಿ ಮತ್ತೆ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳಿ ಮತ್ತೆ ಸಂಘಟನೆಯನ್ನ ಮಾಡಿ ಅನ್ನುವಂತ ಒಂದು ಸಲಹೆಯನ್ನ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಇದಕ್ಕೆ ಪೂರಕವಾಗಿ ಇಂದು ಬೆಳಿಗ್ಗೆ ನೇರವಾಗಿ ಎಚ್ಚರಿಕೆಯನ್ನ ಸಂದೇಶನ ರವಾನೆ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶಿಸ್ತನ್ನ ಮೀರಿದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಶಾಸಕರಿಗೆ ಸಮಾಧಾನಕರವಾದಂತ ಯಾವುದೇ ರೀತಿಯಾದಂತ ಒಂದು ಉತ್ತರ ಮತ್ತೆ ಭರವಸೆ ಹೈಕಮಾಂಡ್ ನಾಯಕರಿಂದ ಗೊತ್ತಿಲ್ಲ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಸಮರ್ಪಕವಾದಂತ ಒಂದು ಭರವಸೆ ಸಿಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಇದೇ ತಿಂಗಳ ಏಪ್ರಿಲ್ 16 ಮತ್ತೆ 17ನೇ ತಾರೀಕು ಏನು ಸಂಸತ್ ಅಧಿವೇಶನ ಏನು ವಿಶೇಷ ಅಧಿವೇಶನ ನಡೀತಿದೆ, ಆ ಸಂದರ್ಭದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ಒಂದು ಕ್ಲಾರಿಟಿಯನ್ನ ಮತ್ತೆ ಒಂದು ಡಿಮ್ಯಾಂಡ್ ಅನ್ನ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚೈತ್ರ, ಧನ್ಯವಾದ ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.